ಮಾಡಿದ್ದಾರೆ ಸರ್. ಓಕೆನಾ? ಓಕೆ. ಇವಾಗ ನೆಕ್ಸ್ಟ್ ನಿಮಗೆ ಫೆಸ್ಟಿವಲ್ ಸೀಸನ್ಸ್ ಎಲ್ಲ ಬರ್ತಾ ಇದೆಯಲ್ವಾ ಸರ್, ಆ ಟೈಮ್ಗೆ ನಿಮಗೆ ಎಕ್ಸ್ಟ್ರಾ ಇನ್ಸೆಂಟಿವ್ ಮತ್ತು ಸರ್ಜ್ ಬೋನಸ್ ಎಲ್ಲ ಸಿಕ್ಕಿದೆ ಸರ್. ಅಲ್ಲ ಮೇಡಮ್, ನೀವು ಇನ್ಸೆಂಟಿವ್ ಕೊಡೋದು ಓಕೆ, ಗೊತ್ತಾಯ್ತಾ? ಅದಕ್ಕೆ ಒಂದು 100 ನಿಮ್ದು ರೆಗ್ಯುಲೇಷನ್ಸ್ ಉಂಟಲ್ಲ, ಅದಕ್ಕೆ ಅಂತ ಮಾಡಬೇಕು ರೂಲ್ಸ್ಗೆ. ಅಂದರೆ ಸರ್ ಇವಾಗ ನಿಮ್ಮ ಆ್ಯಪ್ ನಿಮ್ಮ ಲಾಗಿನ್ ಅವರ್ಸ್ ಇರುತ್ತಲ್ವ ಸರ್, ಆ ಲಾಗಿನ್ ಅವರ್ಸ್ ಒಳಗಡೆ ನೀವು 8 ರಿಂದ 9 ಆರ್ಡರ್ನ ಕಂಪ್ಲೀಟ್ ಮಾಡ್ಕೋಬೇಕು ಸರ್. ಓಕೆ ಓಕೆನಾ? ಓಕೆ. ಏನಾದರೂ 1 ಮಿನಿಟ್ ಆ ಕಡೆ ಈ ಕಡೆ ಆಯ್ತಪ್ಪ, ಎಂತ ಮಾಡಬೇಕು ನಾವು? ಸರ್ ಅದು ಲಾಗಿನ್ ಅದು 1 ಮಿನಿಟ್ 2 Login ಮಿನಿಟ್ಸ್ hour ಬೇರೆ ಅಲ್ಲಿ? ಆದರೂ ಹಾಂ ಹಾಂ ಸರ್, ಹೇಳಿ. ಆ ಥರ ಇತ್ತು ಅಂದರೆ ಕಷ್ಟ ಆಗುತ್ತೆ ಸರ್, ಯಾಕಂದರೆ ಅದು ನಿಮ್ಮದು ಶಿಫ್ಟ್ ಟೈಮಿಂಗ್ಸ್ ಕಷ್ಟ ಬಂದು. ಅಲ್ಲ ಮೇಡಮ್, ಶಿಫ್ಟ್ ಟೈಮಿಂಗ್ಸ್ ಓಕೆ ನನಗೆ. ಇವಾಗ ನೀವು ಹೇಳುವಂತ ಶಿಫ್ಟ್ ಟೈಮಿಂಗ್ಸ್ ಇದೆಯಲ್ಲ, ಅದೆಲ್ಲ ಹಾಂ ಓಕೆ. ನಾನಿವಾಗ ನನ್ನ ಬೈಕಿಗೆ ನಾನು ಪೆಟ್ರೋಲ್ ಹಾಕ್ಸಿ ನಾನು ಓಡಿಸೋದು, ಅರ್ಥ ಆಯ್ತಾ? ನೀವು ಕೊಡೋದು 4 ಕಿಲೋಮೀಟರ್ಗೆ 17 ರುಪೀಸ್ ಕೊಡ್ತೀರಿ, ಹೌದಾ? ಎಕ್ಸಾಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ. ನಮ್ಮ ಇಲ್ಲೊಂದು ಫ್ಲೀಟ್ ಮ್ಯಾನೇಜರ್ಗಳೆಲ್ಲ ಇದ್ದಾರೆ, ಎಂತಕ್ಕೆ ಅಂತ ಹೇಳಿ ನೀವು ಇಟ್ಟಿದ್ದೀರಾ. ನೀವು ನಮಗೆ ಕಾಲ್ ಮಾಡೋದು ವೇಸ್ಟ್. ಫಸ್ಟ್ ಆಫ್ ಆಲ್ ನೀವು ಕಾಲ್ ಕಟ್ ಮಾಡಿ ಇಡ್ತೀರಾ. ಆದ್ರೆ ನಾನೊಂದು ಕೇಳೋದು ನಿಮ್ಮ ಹತ್ರ, ನಿಮಗೆ ಇಲ್ಲಿ ಫ್ಲೀಟ್ ಮ್ಯಾನೇಜರ್ ಎಲ್ಲ ಇದ್ದಾರೆ. ಇವಾಗ ಮಂಗಳೂರಲ್ಲಿ ಏನಾದ್ರೂ ನಿಮಗೆ ಫುಡ್ ಡೆಲಿವರಿ ಸಿಕ್ತಿದ್ಯಾ? ಮೊನ್ನೆ 3 days ಅಲ್ಲಿ ಇಷ್ಟು ಸ್ಟ್ರೈಕ್ ಆಯ್ತು, ಯಾರು ಕೂಡ ಲಾಗಿನ್ ಮಾಡಿಲ್ಲ. ಸ್ವಿಗ್ಗಿಯಿಂದಾನೆ ಯಾರು ಕೂಡ ಲಾಗಿನ್ ಮಾಡಿಲ್ಲ. 100 rupees ನೀವು ಸರ್ಜ್ ಕೊಟ್ರಿ. ದೆನ್ ಅದಾದ್ಮೇಲೆ ಇವಾಗ 7 ರೂಪಾಯಿ 10 ರೂಪಾಯಿ ಯಾರಿಗೆ ಮೇಡಮ್? ನಾವು ಎಂತಕ್ಕೆ ಅಂತ ಹೇಳಿ ಕೆಲಸ ಮಾಡ್ಬೇಕು ಹೇಳಿ? ಓಕೆ ಸರ್, ನಿಮಗೆ ಮೊದಲು ಆ ಥರ ಇಶ್ಯೂ ಆಗ್ತಿತ್ತು ಅಲ್ವಾ ಸರ್, ಬಟ್ ಇವಾಗ ನಿಮಗೆ 5 to 6 ಕಿಲೋಮೀಟರ್ ಒಳಗಡೆ ನೀವು 25 to 30 ರುಪೀಸ್ ಅರ್ನ್ ಮಾಡ್ತಾ ಇದ್ರಿ ಅಲ್ವಾ ಸರ್. ಇವಾಗ ಅದೇ ಆರ್ಡರ್ಸ್ಗೆ 40 ಇಂದ 50 ರುಪೀಸ್ ತನಕ ಸಿಗ್ತಿದೆ. ನೀವು ವೀಕೆಂಡ್ ಅಲ್ಲಿ ಹಾಕ್ತೀನಿ ನನಗೆ ನಾನು ನಿಮಗೆ ನಿಮ್ಮ ಪರ್ಸನಲ್ ನಂಬರ್ ಇದ್ರೆ ಕೊಡಿ, ನಾನು ವಾಟ್ಸಪ್ ಮಾಡ್ತೀನಿ. 5 to 6 ಕಿಲೋಮೀಟರ್ಸ್ಗೆ ನೀವು ಕೊಡ್ತಿರುವಂತ ಅರ್ನಿಂಗ್ಸ್ ಎಷ್ಟು ಅಂತ ನಾನೇ ಕಳಿಸ್ತೀನಿ. ಸಾರಿ ಸರ್, ಇದು ಪ್ರೊಫೆಷನಲ್ ಕಾಲು, ಆ ಥರ ಎಲ್ಲ ಕೊಡೋಕ್ಕಾಗಲ್ಲ ಸರ್. ನನ್ಗೆ ಬೇಡ, ನನಗೆ ನಿಮ್ಮ ಪರ್ಸನಲ್ ನಂಬರ್ ಇಟ್ಕೊಂಡು ನಾನೇನು ಮಾಡೋದಕ್ಕಾಗಲ್ಲ. ಬಟ್ ನಾವು ಇಲ್ಲಿ ನಾವು ಒಂದು ಕಸ್ಟಮರ್ ಕೇರ್ಗೆ ಸಪೋರ್ಟ್ ರಿಕ್ವೆಸ್ಟ್ಗೆ ಏನಾದರೂ ಕಾಲ್ ಮಾಡಿದ್ರು ಕೂಡ ನಮಗೆ ರೆಸ್ಪಾನ್ಸ್ ಸಿಗ್ತಿಲ್ಲ. ಓಕೆನಾ? ನಿಮ್ಮ ಕಡೆಯಿಂದಲೇ ರೆಸ್ಪಾನ್ಸ್ ಸಿಗ್ತಿಲ್ಲ. ದೆನ್ ವಿ ಆರ್ ರೇಸ್ಡ್ ಅವರ್ ವಾಯ್ಸ್, ರೈಟ್? ನಮ್ಮ ವಾಯ್ಸ್ನ ನಾವು ರೈಸ್ ಮಾಡಿದೀವಿ. ಆಕ್ಚುಲಿ ನಿಮ್ಮ ಫರ್ಮ್ ಅಲ್ಲಿ ನೀವು ನಮ್ಮನ್ನ ಪಾರ್ಟ್ನರ್ಸ್ ಅಂತ ಹೇಳಿ ನೀವು ಮಾಡಿದ್ದೀರಿ, ಹೌದಾ? ನಾವೇನು ನಿಮ್ಗೆ ಬೇಕು ಬೇಡ ಅಂತ ಹೇಳಿ ನಾವು ದುಡಿತಿಲ್ಲ. ನಮ್ಮ ಪರ್ಸನಲ್ ಬೈಕನ್ನು ಇಟ್ಕೊಂಡು ಇದನ್ನೆಲ್ಲ ಇಟ್ಕೊಂಡು ನಮ್ಗೆ ಗಾಡಿ ಮೇಂಟೆನೆನ್ಸ್ ಇರುತ್ತೆ ಒಂದು ಕಡೆಯಲ್ಲಿ. ಇದು ಯಾವುದು ಕ್ಯಾಲ್ಕುಲೇಟ್ ಆಗಲ್ಲ. ನಾವು ಕೇವಲ ಹೋಗಿ ಕೊಡೋದಕ್ಕೆ. ಮಂಗಳೂರಲ್ಲಿ ಒಂದು ರಿಕ್ಷಾ ಬಾಡಿಗೆ ತಗೊಳ್ಳೋರು ಅವರ ಪರ್ಸನಲ್ ಗಾಡಿನ ಇಟ್ಕೊಂಡು ರಿಕ್ಷಾ ಬಾಡಿಗೆ ಹೊಡೆಯೋರಿಗೆ ಪರ್ ಪರ್ಸನ್ಗೆ 1 ಕಿಲೋಮೀಟರ್ಗೆ 35 ರುಪೀಸ್ ಕೊಡ್ತಾರೆ. 35 ರುಪೀಸ್ ಕೊಡ್ತಾರೆ. ಇಲ್ಲಿ ನಮಗೆ 1 ಕಿಲೋಮೀಟರ್ಗೆ 3-4 ರೂಪಾಯಿ ಬೀಳಲ್ಲ. ದೆನ್ ಅಲ್ಲ, ನಾವು ಹೇಳೋದು ನಿಮ್ಮ ಹತ್ರ ಮಾತಾಡಿ ವೇಸ್ಟ್. ಆದ್ರೂ ಕೂಡ ನಾನು ಹೇಳೋದು, ನೀವು ಇಲ್ಲೆಲ್ಲ ಫ್ಲೀಟ್ ಮ್ಯಾನೇಜರ್ಗಳನ್ನ ಇಟ್ಟಿದ್ದೀರಿ, ಏರಿಯಾ ಮ್ಯಾನೇಜರ್ಗಳನ್ನ ಇಟ್ಟಿದ್ದೀರಿ. ಏನ್ ಯೂಸ್ ಇದೆ? ನಾವು ಅವ್ರ ಹತ್ರ ಏನಾದ್ರೂ ನಮ್ಮ ವಾಯ್ಸ್ನ ರೈಸ್ ಮಾಡ್ತೀವಿ ಅಂತ ಹೇಳಿದ್ರೆ ಅವರು ಅದಕ್ಕೆ ರೆಸ್ಪಾನ್ಸಿಬಲ್ ಆಗ್ತಿಲ್ಲ ಅಂತ ಹೇಳಿದ್ರೆ ನಾವು ಯಾರ ಹತ್ರ ವಾಯ್ಸ್ ರೈಸ್ ಮಾಡ್ಬೇಕು ನೀವೇ ಹೇಳಿ. ಇನ್ ಕೇಸ್ ಹೇಳಿ. ಅಂತಂದ್ರೆ ಸರ್, ನಿಮ್ದು ಯಾವುದೇ ಥರ ಇಶ್ಯೂಸ್ ಇದ್ರೂ ಕೂಡ ನಿಮ್ಮ ಆ್ಯಪಲ್ಲಿ ಹೆಲ್ಪ್ ಆ್ಯಂಡ್ ಸಪೋರ್ಟ್ ಅಂತ ಆಪ್ಷನ್ ಇದೆಯಲ್ಲ ಸರ್, ಅದೆಲ್ಲ ಅಪ್ಡೇಟ್ ಮಾಡಿ. ಅದು ಎಂತ ಗೊತ್ತಾ ಮೇಡಮ್, ಇವಾಗ ಏನಾಗಿದೆ ಅಂತ ಹೇಳಿದ್ರೆ ನಿಮ್ಮ ಆ್ಯಪ್ ನಿಮಗೆ ಮಾತ್ರ ಇದೆ, ಗೊತ್ತಾಯ್ತಾ? ನಿಮಗೆ ನಮಗೆ ಏನಾದರೂ ನ್ಯೂಸ್ ಕೊಡ್ಬೇಕಾ, ಇಲ್ಲ ಏನಾದರೂ ನಮಗೆ ಸರ್ವೆ ಮಾಡ್ಬೇಕಾ, ಅದು ಮಾತ್ರ ಇದೆ. ಬಟ್ ಕಸ್ಟಮರ್ ಇಂದ ಅಥವಾ ನಾವೇನ್ ರೈಡರ್ಸ್ ಇದೀವಿ ನೋಡಿ, ಅವ್ರಿಗೆ ಯಾವುದೇ ರೀತಿ ಹೆಲ್ಪ್ ಆಗ್ತಿಲ್ಲ. ಒಂದೇ ಒಂದು ಹೆಲ್ಪ್ ಇಲ್ಲ. ಅದು ಬೇರೆ ವಿಚಾರ ಮೇಡಮ್. ನಮಗೆ ಅದೆಲ್ಲ ಬೇಡ, ನಿಮ್ಮ ಹೆಲ್ಪ್ಗೂ ಬೇಡ, ಏನೂ ಬೇಡ. ಆದ್ರೆ ನಾನು ಹೇಳೋದು, ನಾನಿವಾಗ ಸ್ವಿಗ್ಗಿ ಕೆಲಸನೇ ಮಾಡ್ತಿಲ್ಲ, ನಾನು ಬಿಟ್ಟು ತುಂಬಾನೇ ಟೈಮ್ ಆಗಿದೆ. ಆದ್ರೆ ನೀವು ಇವಾಗ್ಲೂ ನನ್ಗೆ ಕಾಲ್ ಮಾಡ್ತಿದ್ದೀರಾ. ನಾನು ಅವತ್ತೊಂದು ಏನೋ ಒಂದು ಇಶ್ಯೂಸ್ನ ಹೇಳಿದ್ದೆ ಒಂದು ಸ್ವಲ್ಪ ಹಿಂದೆ. ಅವಾಗ ಏನ್ ರೆಸ್ಪಾನ್ಸ್ ಸಿಕ್ತು ಅಂತ ಹೇಳಿದ್ರೆ, ಆಗುತ್ತೋ ಮಾಡಿ, ಇಲ್ಲಾಂದ್ರೆ ಬಿಡಿ. ಆಗುತ್ತೋ ಮಾಡಿ, ಇಲ್ಲಾಂದ್ರೆ ಬಿಡಿ. ನಾವು ನಿಮ್ಮ ಅಂಡರ್ ಅಲ್ಲಿ ಕೆಲಸ ಮಾಡ್ತಿಲ್ಲ ಮೇಡಮ್. ಇಫ್ ನಿಮ್ಗೆ ನಿಮ್ಮಿಂದ ಆಗಲ್ಲ ಅಂತ ಹೇಳಿದ್ರೆ ದೆನ್ ನಮ್ಮನ್ನೇ ಡಿಸ್ಮಿಸ್ ಮಾಡ್ಬೋದು. ನಿಮಗೆ ಡಿಸ್ಮಿಸ್ ಮಾಡ್ಬೋದು, ಕೆಲಸದಿಂದಲೇ ಡಿಸ್ಮಿಸ್ ಮಾಡ್ಬೋದು. ನೀವು ನಮ್ಮನ್ನ ಇಟ್ಕೊಂಡು ಒಂದು ನಾರ್ಮಲ್ ಆಗಿ ಥಿಂಕ್ ಮಾಡಿ. ನಾನು ಸ್ವಿಗ್ಗಿ ರೈಡರ್ಸ್ ಅವರೆಲ್ಲ ಇದ್ದಾರಲ್ಲ, ನಾವು ಹೋಗಿ ಅಲ್ಲಿ ಬೈಗುಳವನ್ನ ತಿಂದು ಅವರ ಜೊತೆ ನಾವು ಬೈಗುಳವನ್ನ ತಿನ್ಕೊಂಡು ನೀವು ಕೂಡ 10 ರೂಪಾಯಿ 20 ರೂಪಾಯಿ ದೇವಸ್ಥಾನದಲ್ಲಿ ಭಿಕ್ಷೆ ಬೇಡ್ಬೋದಲ್ಲ ನಮಗೆ. ಈ 10-20 ರೂಪಾಯಿಗೆ ಅವ್ರು ಬೈಯೋದಿಲ್ಲ, ಅಟ್ಲೀಸ್ಟ್ ಅವ್ರು ಬೈಯೋದಿಲ್ಲ.
ನೀವು ನಮಗೆ ಕಸ್ಟಮರ್ ಕೇರ್ ಅಲ್ಲಿ ನೀವು ನಮಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರ್ತಿರಲ್ಲ, ಹೆಂಗಂತ ಹೇಳಿದ್ರೆ ನೀವು ಕಸ್ಟಮರ್ ಜೊತೆ ಹಾಗೆ ಮಾತಾಡಬಾರ್ದು ಹೀಗೆ ಮಾತಾಡಬಾರ್ದು ಅಂತ. ನಾವ್ ಯಾರು ಇಲ್ಲಿ ಮಾತಾಡ್ತಿಲ್ಲ, ಬಟ್ ಕಸ್ಟಮರ್ಗೆ ನೀವು ಏನಕ್ಕೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇದಲ್ಲ? ಇವಾಗ ನಾನು ಕಾಲಲ್ಲಿ ಮಾತಾಡ್ತೀನಿ, ಹೌದಾ? ಪ್ರೊಫೆಷನಲ್ ಕಾಲ್, ಹೌದಾ? ನಾನು ಇವಾಗ ಏನಾದ್ರು ನಿಮಗೆ ಬ್ಯಾಡ್ ಆಗಿ ಮಾತಾಡಿದ್ರೆ ಏನಾಗುತ್ತೆ? ನೀವು ನನ್ಗೆ ಬ್ಯಾಡ್ ಆಗಿ ಮಾತಾಡೋಗಿಲ್ಲ, ಯಾಕಂದ್ರೆ ನಿಮ್ ಕಂಪನಿ ರೂಲ್ಸ್, ಹೌದಾ? ದೆನ್ ನಾನು ಕೂಡ ನಿಮ್ಗೆ ಮಾತಾಡಬಾರ್ದು ಅನ್ನೋಂಥ ಕಾಮನ್ ಸೆನ್ಸ್ ಅದು. ಅದನ್ನ ನೀವು ಏನಕ್ಕೆ ಸ್ವಿಗ್ಗಿ ಡೆಲಿವರಿ ಪಾರ್ಟ್ನರ್ಗಳಿಗೆ ಮಾತ್ರ ಕೊಡ್ತಿದ್ದೀರಾ, ಕಸ್ಟಮರ್ಗೆ ಏನಕ್ಕೆ ಕೊಡ್ತಿಲ್ಲ? ಅವ್ರು ಬೈಯುವಂತ ಬೈಗುಳವನ್ನ ನಾವೆಲ್ಲರೂ ಕೇಳಿಸ್ಕೊಳ್ಬೇಕು, ನಾವು ಮಾತ್ರ ಅವ್ರು ಕೊಡೋಂಥ ಭಿಕ್ಷೆಗಳಿಗೆ ನಾವು ಹೋಗಿ ಇದ್ ಮಾಡ್ಬೇಕು ಅಂತನಾ, ಕೆಲಸ ಮಾಡ್ಬೇಕು ಅಂತನಾ? ಅನ್ಸಮ್ಮಿ ಸರ್ ಆ ಥರ ಅಲ್ಲ ಸರ್. ಮತ್ತೆ ಓಕೆನಾ? ಹೇಳಿ ಅಂದರೆ ಸರ್ ಇವಾಗ ನಿಮಗೆ ಆಫರ್ಸ್ ಎಲ್ಲ ಚೇಂಜ್ ಆಗಿದೆಯಲ್ಲ ಸರ್, ಅದಕ್ಕೋಸ್ಕರ ಕಾಲ್ ಮಾಡಿರೋದು. ಓಕೆನಾ? ಮೇಡಮ್, ನೀವು ಅಲ್ಲಿಂದ ಆಫರ್ ಕೊಟ್ಟು ಎಂತ ಪ್ರಯೋಜನ ಹೇಳಿ? ನಮ್ಮ ಫ್ಲೀಟ್ ಮ್ಯಾನೇಜರ್ಗಳು ಇಲ್ಲಿ ಅಪ್ಡೇಟ್ ಮಾಡದೆ ನೀವು ಅಲ್ಲಿಂದ ಆಫರ್ ಕೊಟ್ಟು ಎಂತ ಪ್ರಯೋಜನ ಅಂತ? ನೀವು ಕೊಡ್ತೀರಿ ಮೇಡಮ್, ನೀವು 50 ರುಪೀಸ್ ಅಲ್ಲ, ನೀವು 100 ರುಪೀಸೇ ಕೊಡ್ತೀರಿ. ಬಟ್ ನಮಗೆ ಇಲ್ಲಿ ಸಿಗ್ತಿದ್ಯಾ ಅನ್ನೋದನ್ನ ನೀವು ಯಾವತ್ತಾದ್ರೂ ಸರ್ವೆ ಮಾಡಿದೀರಾ? ಪರವಾಗಿಲ್ಲ, ನಿಮ್ಮ ಸೆಂಟ್ರಲ್ ಟೀಮ್ ಇಂದ ಯಾರಾದ್ರೂ ಬಂದು ಇದೇ ಮಂಗಳೂರಲ್ಲಿ ಯಾರಾದ್ರೂ ಒಂದ್ಸಲ ವಿಸಿಟ್ ಮಾಡಿದೀರಾ? ಮಾಡಿಲ್ಲ, ಗೊತ್ತಾಯ್ತಾ? ನಿಮಗೇನು ಅಂತ ಹೇಳಿದ್ರೆ ನಿಮ್ ಫ್ಲೀಟ್ ಮ್ಯಾನೇಜರ್ ಮೇಲೆ ತುಂಬಾ ನಂಬಿಕೆ ಇದೆ. ಸೊ ನೀವೇನ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅವ್ರ ಮೇಲೆನೆ ಬಿಡ್ತಾ ಇದ್ದೀರಾ, ಅವ್ರು ಬೇಕಾದಾಗಿ ಇಲ್ಲಿ ದುಡಿಸ್ತಾ ಇದ್ದಾರೆ. ಅಂಡ್ ನೀವೊಂದು ನೆನಪಲ್ಲಿ ಇಟ್ಕೊಳ್ಳಿ, ಆಲ್ಮೋಸ್ಟ್ 100 ಅಲ್ಲಿ 40% ಅಷ್ಟು ಸ್ವಿಗ್ಗಿ ಡೆಲಿವರಿ ಬಾಯ್ಸ್ನವರು ಬಿಟ್ಟಿದ್ದಾರೆ ಕೆಲಸನೇ. ನಿಮ್ಮ ಅದಕ್ಕೆ ಅಗತ್ಯನೇ ಇಲ್ಲ ಅಂತ ಹೇಳಿ ಬಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಫಸ್ಟ್ರೇಟ್ ಆಗುತ್ತೆ. ಅದನ್ನೆಲ್ಲ ತಗೊಂಡು ನೀವು ಹೇಳೋದು ನನ್ಗೆ ಗೊತ್ತಿಲ್ಲ, ನಿಮ್ಮ ಹತ್ರ ಮಾತಾಡೋದು ಸರಿಯೋ ತಪ್ಪೋ ನಮ್ಗೆ ಗೊತ್ತಿಲ್ಲ, ಆದ್ರೂ ಕೂಡ ನಾನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನೀವುಗಳು ದುಡಿಸ್ತಿದ್ದೀರಾ, ಓಕೆ, ಬಟ್ ನಿಮ್ಮ ಅಂಡರ್ ಅಲ್ಲಿ ನಾವಿಲ್ಲ, ಅದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ಅಂಡ್ ಅಗೇನ್ ಅದು ಯಾವುದೋ ಒಂದು ನಂಬರ್ ಅಲ್ಲಿ ಕಾಲ್ ಬರುತ್ತೆ, ಒಂದು ನಾನು ತೆಗ್ದಾಗ ಆನ್ಸರ್ ಮಾಡೋಂಥ ಕೆಪಾಸಿಟಿ ಇದ್ರೆ ಕಾಲ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಏನಕ್ಕೆ ಅಂತ ಕಾಲ್ ಮಾಡ್ತೀರಿ? ನಾನು ಅವಾಗಲೇ ಹೇಳಿದ್ದೆ, ನನಗೂ ಪರ್ಸನಲ್ ಆಗಿ ನನಗೂ ಈ ತರದ ಇಶ್ಯೂಸ್ ಆಗಿದೆ. ಅಂಡ್ ದೆನ್ ವೈ ನಾನು ಏನಕ್ಕೆ ಈ ಕೆಲಸನ ಬಿಟ್ಟೆ ಅಂತ ಹೇಳಿದ್ರೆ ಇದೇ ರೀಸನ್ಗೋಸ್ಕರ. ನಮಗೆ ಇವಾಗ ನಿಮ್ಮ ಸೆಂಟ್ರಲ್ ಟೀಮ್ ಇಂದ ನೀವೇನೋ ಆಫರ್ಗಳನ್ನ ಕೊಡ್ತೀರಿ, ತುಂಬಾ ಅದನ್ನು ಕೊಡ್ತೀರಿ ಇದನ್ನು ಕೊಡ್ತೀರಿ ಅಂತ ಹೇಳಿ ನೀವು ಹೇಳ್ತೀರಿ. ಒಂದು ಡೆತ್ ಆದ್ರೂ ಕೂಡ ನಿಮ್ಮಿಂದ ಇನ್ಶೂರೆನ್ಸ್ ಕ್ಲೈಮ್ ಆಗೋದಿಲ್ಲ ಅಂತೆ, ಮತ್ತೇನಕ್ಕೆ ಇನ್ಶೂರೆನ್ಸ್ ಅಲ್ಲಿ ಕೊಟ್ಟಿದ್ದೀರಾ? ಸರ್ ಅಂತಂದ್ರೆ ಅವರು ರೈಡಿಂಗ್ ಮಾಡುವಾಗ್ಲೇ ಸತ್ರು ಕೂಡ ನಿಮ್ಮಿಂದ ಇನ್ಶೂರೆನ್ಸ್ ಸಿಗಲ್ಲ ಅಂತ ಹೇಳಿದ್ರೆ ನೀವು ಯಾವ ಕರ್ಮಕ್ಕೆಲ್ಲ ಇಟ್ಟಿದ್ದೀರಾ ಅಂತ. ಅಂದ್ರೆ ಸರ್ ಅದು ವಿತಿನ್ 14 days ಒಳಗಡೆ ಕ್ಲೈಮ್ ಮಾಡ್ಕೋಬೇಕು. ವಿದಿನ್ 14 days ಅಲ್ಲ ಮೇಡಮ್, ವಿದಿನ್ 2 months ಅಲ್ಲ ಆಗಿಲ್ಲಲ್ಲ. ಯಾರು ಮಾಡ್ಬೇಕಿತ್ತು ಅದನ್ನ? ಯಾರು ರೆಸ್ಪಾನ್ಸಿಬಿಲಿಟಿ ತಗೊಂಡು ಯಾರು ಮಾಡ್ಬೇಕು? ಫ್ಲೀಟ್ ಮ್ಯಾನೇಜರ್ ತಾನೆ. ನಿಮಗೆ ಅವರನ್ನ ಇಲ್ಲಿಂದ ತೆಗೆದು ಬೇರೆ ಯಾವ್ದೋ ಒಬ್ಬ ಕರ್ಮದವನನ್ನ ಅದು ತಗೊಂಡು ಬಂದ ಹಾಕಿ ಇಲ್ಲಿಗೆ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿ ಜನ ಕಷ್ಟಪಡ್ತಾ ಇದ್ದಾರೆ. ಸುಮ್ನೆ ಯಾರು ಕೂಡ ಇಲ್ಲಿ ಯಾರು ಕೂಡ ದುಡಿತಿಲ್ಲ ಮೇಡಮ್, ನೀವು ಕೊಡೋಂತ ದುಡ್ಡಿಗೆ ಎಷ್ಟು ಬೇಕಷ್ಟು ಕೆಲಸನ ಮಾಡಿ ಅವರಷ್ಟಕ್ಕೆ ಬರ್ತಿದ್ದಾರೆ. ದೆನ್ ಕಸ್ಟಮರ್ಗೂ ನೀವು ಹೇಳ್ಬೇಕು, ನೀವುಗಳು ಕೂಡ ಹೇಳ್ಬೇಕು, ರೈಡರ್ ಜೊತೆ ಈ ತರನೇ ಬಿಹೇವ್ ಮಾಡಿ ಅಂತ. ಮೊನ್ನೆ ಯಾರೊಬ್ರು ಕಂಕನಾಡಿಯಲ್ಲಿ ಅಂತ ಮೇಡಮ್, ಕೇಳ್ತಿದ್ಯಾ? ಕೇಳಿಸ್ತಾ ಇದೆ. ಕಂಕನಾಡಿಯಲ್ಲಿ ಇದೆ ಒಬ್ಬ ಡೆಲಿವರಿ ಬಾಯ್ ಹೋದಾಗ ನಿನ್ ಕಲಿಸ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ ಅಂತೇಳಿ ಅವರ ಐಡಿನ ಡಿಆಕ್ಟಿವೇಟ್ ಮಾಡಿಸಿದ್ರು. ಐಡಿನೇ ಡಿಆಕ್ಟಿವೇಟ್ ಆಯ್ತು. ದೆನ್ ಯಾರ ಹತ್ರ ಮಾತಾಡ್ಬೇಕು? ಅಲ್ಲಿ ಇವ್ರು ಹೋಗಿ ಏನೂ ಮಾತಾಡಿಲ್ಲ, ಆರ್ಗ್ಯೂ ಮಾಡಿಲ್ಲ, ಏನೂ ಮಾಡಿಲ್ಲ. ಯಾರ ಹತ್ರ ಮಾತಾಡ್ಬೇಕು ಹೇಳಿ? ಅವ್ರ ಐಡಿ ಡಿಆಕ್ಟಿವೇಟ್ ಆಯ್ತು. ಸರ್ ನಾವು ಹೇಳಿದ್ವಲ್ಲ, ನಿಮ್ದು ಯಾವುದೇ ಥರ ಇಶ್ಯೂಸ್ ಇದ್ರು ಕೂಡ ನಿಮ್ಮ ಹೆಲ್ಪ್ ಆ್ಯಂಡ್ ಸಪೋರ್ಟ್ ಅಂತ ಆಪ್ಷನ್ ಇದೆಯಲ್ಲ ಸರ್, ಅದ್ರಲ್ಲಿ ಅಪ್ಡೇಟ್ ಮಾಡಿದ್ರೆ ನಿಮ್ಮ ಹತ್ರ ಸಿಗೋಂತ ಆನ್ಸರ್ ಇಷ್ಟೇ ಅಂತ ನನಗೆ ಗೊತ್ತು. ಬಟ್ ನಾನು ಏನಕ್ಕೆ ಈ ತರ ಎಲ್ಲ ಹೇಳ್ದೆ ಅಂತ ಹೇಳಿದ್ರೆ, ಇಷ್ಟೆಲ್ಲ ಪ್ರೊಟೆಕ್ಷನ್ ಆಗುತ್ತೆ, ಇಷ್ಟೆಲ್ಲ ಜನಗಳು ಮಾತಾಡ್ತಾರೆ, ಇದೊಂದು ಸೋಷಿಯಲ್ ಇಶ್ಯೂಸ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ ಕಂಪ್ನಿಗೆ ನಾಚಿಕೆ ಮಾನ ಮರ್ಯಾದೆ ಇದು ಯಾವ್ದು ಇಲ್ವಾ? ಸ್ವಿಗ್ಗಿ ಕಂಪ್ನಿಗೆ ಝೊಮ್ಯಾಟೋದಲ್ಲಿ ಬನ್ನಿ,
ನಾನು ಹೇಳ್ತೀನಿ, ಝೊಮ್ಯಾಟೊದಲ್ಲಿ ಒಂದ್ಸಲ ನೋಡಿ. ಅಟ್ಲೀಸ್ಟ್ ಅವ್ರಿಗೆ ಎಷ್ಟು ಆದ್ರೂ ಕೊಡ್ಬೇಕು ಅನ್ನೋಂಥ ವಿವೇಚನೆ ಇದೆ, ತಿಳಿತಾ? ಎಷ್ಟು ಕೊಟ್ರೆ ಅವ್ನು ಬದುಕ್ತಾನೆ, ಎಷ್ಟು ಬಿಡಿ. ನಿಮ್ ಡಿಡಕ್ಷನ್ಸ್ಗಳಿದೆಲ್ಲ ಅದ್ರ ಜೊತೆ ನಾನು ಸ್ವಲ್ಪ ಮಾತಾಡ್ಕೊ. ಡಿಡಕ್ಷನ್ಸ್ ಇದೆಯಲ್ಲ, ಹಾಂ ಸರ್. 1,000 ಅವ್ನು ದುಡ್ದ ಅಂತ ಹೇಳಿದ್ರೆ 500 ರೂಪಾಯಿ ಕಟ್ ಮಾಡಿ ಮತ್ತೆ ಏನಕ್ಕೆ ಅಂತೇಳಿ ನೀವು ಅರ್ನಿಂಗ್ಸ್ ಅಷ್ಟಿದೆ, ಸರ್ಜ್ ಅಷ್ಟಿದೆ ಅಂತ ಹೇಳ್ತೀರಿ? ಸರ್ ಅಂತಂದ್ರೆ ಅದು ಆನ್ ಬೋರ್ಡಿಂಗ್ ಫೀಸು ಒಬ್ಬರಿಗೆ ಆನ್ ಅಂತಲ್ಲ ಬೋರ್ಡಿಂಗ್ ಸರ್, ಫೀಸ್. ಹಾ, ಹೇಳಿ. ಎಲ್ಲರಿಗೂ ಇರುತ್ತೆ ಸರ್. ಓಕೆನಾ? ಅದನ್ನ ಬಿಟ್ಟು ಕೂಡ ನೀವು ಜಾಸ್ತಿಯಾಗಿ ಅರ್ನಿಂಗ್ಸ್ ಮಾಡ್ಕೋಬಹುದು ಸರ್. ಕಾಮನ್ ಓಕೆನಾ? ಆಗಿ ಇವಾಗ ಕಾಮನ್ ಆಗಿ ಥಿಂಕ್ ಮಾಡಿ ಮೇಡಮ್. 1,000 ಅವ್ನು ವಾರದಲ್ಲಿ ದುಡ್ದ, 1,000 ದುಡ್ದ ಅಂತ ಇಟ್ಕೊಳ್ಳಿ. ನೀವು 500 ರೂಪಾಯಿ ಡಿಡಕ್ಟ್ ಮಾಡಿದ್ರೆ ಅವ್ನ್ ಪೆಟ್ರೋಲ್ ಎಕ್ಸ್ಪೆನ್ಸ್ ಪ್ಲಸ್ ಅವ್ನು ದುಡ್ದಿದ್ದಕ್ಕೆ ಏನು ಉಳಿತು? 250 ರುಪೀಸಾ ಅವ್ನು ದುಡ್ದಿರೋದಕ್ಕೆ? ಸರ್ ಆ ಥರ ಅಲ್ಲ ಸರ್, ಅದು ಎಲ್ಲರಿಗೂ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಅದು ಮೈನಸ್ ಆಗುತ್ತೆ ಬರುತ್ತೆ. ಅದು ಇನ್ಸ್ಟಾಲ್ಮೆಂಟ್ ಅಲ್ಲೇ ಸರ್ ಅದು. ಓಕೆನಾ? ಇನ್ಸ್ಟಾಲ್ಮೆಂಟ್ ಬಿಡಿ ಮೇಡಮ್, ಇನ್ಸ್ಟಾಲ್ಮೆಂಟ್ ಬೇರೆ ಮ್ಯಾಟ್ರ್. ಒಂದೊಂದು ಆರ್ಡರ್ ಅಲ್ಲೂ ಇಷ್ಟಿಷ್ಟು ಅಂತ ಹೇಳಿ ನೀವು ಡಿಡಕ್ಟ್ ಮಾಡ್ತಾ ಹೋದ್ರೆ ಅವ್ನು ಹೇಗೆ ದುಡಿಬೇಕು? ಬೇಡ, ಒಂದು 17 ರೂಪಾಯಿ ಒಂದು ಆರ್ಡರ್ಗೆ ಅವನಿಗೆ ಸಿಕ್ತು ಅಂತ ಹೇಳಿದೆ, 17 ರೂಪಾಯೇ ಕೊಡಿ, ಬೇಜಾರಿಲ್ಲ. 17 ರೂಪಾಯಿಯಲ್ಲಿ 10 ರೂಪಾಯಿ ನಿಮ್ಗೆ ಅಂತ ಇಟ್ಕೊಂಡು 7 ರೂಪಾಯಿನ ಈತನ್ ಕೊಟ್ರೆ ಅವನ ಪೆಟ್ರೋಲ್ ಎಕ್ಸ್ಪೆನ್ಸ್ ಎಲ್ಲಿಗೆ ಬರುತ್ತೆ? ಪರವಾಗಿಲ್ಲ, ಇವಾಗ ಸ್ವಿಗ್ಗಿ ಏನ್ ಕೆಲಸ ಮಾಡ್ತಿದ್ದಾರೆ, ಅಟ್ಲೀಸ್ಟ್ ಅವ್ರಿಗೆ ಪೆಟ್ರೋಲ್ ಎಕ್ಸ್ಪೆನ್ಸ್ ಸಿಗ್ತಿಲ್ಲ. 18 ಅವರ್ ಕೆಲಸ ಮಾಡ್ತಾರೆ ಒಬ್ಬೊಬ್ರು. 18 ಅವರ್ ಕೆಲಸ ಮಾಡ್ತಾರೆ, 900-600 ರೂಪಾಯಿ ದುಡ್ದಂತ ದಿನಗಳು ಇದೆ. 18 ಅವರ್ ಅಂತ ಹೇಳಿದ್ರೆ ಎಷ್ಟಾಯ್ತು? ದಿನದಲ್ಲಿ ಎಷ್ಟಾಯ್ತು? 24 ಅವರ್ ಅಲ್ಲಿ 18 ಅವರ್ ದುಡ್ದ ಅಂತ ಹೇಳಿದ್ರೆ 6 ಗಂಟೆ ಅಷ್ಟೇ ರೆಸ್ಟ್. 900 ರೂಪಾಯಿ 600 ರೂಪಾಯಿ ಕರ್ಮಕ್ಕೆ ಇವ್ರು ಕೆಲಸ ಮಾಡ್ಬೇಕಾ? ಹಾ, ಮಾಡ್ಬೇಕಾ ಮೇಡಮ್? ಓಕೆ ಸರ್. ಅಂದರೆ ಇವಾಗ ನಿಮಗೆ ಆಫರ್ಸ್ ಎಲ್ಲ ಚೇಂಜ್ ಆಗಿದೆಯಲ್ಲ ಸರ್, ಅದ್ರಲ್ಲಿ ನೀವು ಅರ್ನಿಂಗ್ ಮಾಡ್ಕೋಬೋದು ಅಂತ. ಓಕೆನಾ? ಇವಾಗ ಅದರಲ್ಲಿ ಹೀಟ್ ಮ್ಯಾಪ್ ಅಂತ ಇರುತ್ತಲ್ವ ಸರ್, ಅದರಲ್ಲೂ ಚೆಕ್ ಮಾಡ್ಕೋಬೋದು. ಓಕೆನಾ? ಹೇಳಿ. ಅದ್ರಲ್ಲಿ ಚೆಕ್ ಮಾಡ್ಕೋತು ಅಂದರೆ ನಿಮ್ಗೆ ಆರ್ಡರ್ಸ್ಗಳು ಯಾವ ರೆಸ್ಟೋರೆಂಟ್ಸಲ್ಲಿ ಜಾಸ್ತಿ ಆರ್ಡರ್ಸ್ಗಳು ಸಿಗುತ್ತೆ ಅಂತ ಇರುತ್ತಲ್ಲ ಸರ್, ಹತ್ರ ನಿಂತ್ಕೊಂಡ್ರೆ ಅವ್ರಿಗೆ ಆರ್ಡರ್ಸ್ಗಳು ಸಿಗುತ್ತೆ. ಅದೇ ಥರ ಜಾಸ್ತಿ ಅರ್ನಿಂಗ್ಸು ಮಾಡ್ಕೋಬೋದು. ಹೇಗೆ ಮೇಡಮ್ ಅದು ಅರ್ನಿಂಗ್ ಆಗೆಲ್ಲ ಜಾಸ್ತಿ ಆಗೋದು? ಮಲ್ಟಿ ಆರ್ಡ್ರಿಗೆ 30 ರೂಪಾಯಿ ಕೊಟ್ರೆ ಎಂತ ಕರ್ಮಕ್ಕ? ನೀವ್ ಹೇಳ್ತೀರಿ ಮೇಡಮ್, ನಿಮ್ದು ಎಂತ ಕಾಮಿಡಿಯಾ? ನೀವ್ ಹೇಳ್ತೀರಿ ಓಕೆ ರೆಸ್ಟೋರೆಂಟ್ ಹತ್ರನೇ ಬೇಡ, ರೆಸ್ಟೋರೆಂಟ್ ಬಿಲ್ಡಿಂಗ್ ಮೇಲೇನೆ ನಿಂತ್ಕೊಂಡಿದೀನಿ ಅಂತ ಅನ್ಕೊಳ್ಳಿ. ಮಲ್ಟಿ ಆರ್ಡರ್ ಬಿತ್ತು, 30 ರೂಪಾಯಿ ಕೊಟ್ರೆ ಏನ್ ಯೂಸ್ ಇದೆ ಮಲ್ಟಿ ಆರ್ಡ್ರಿಗೆ? ಸರ್ ಅಲ್ಲೇ ಶೋ ಆಗುತ್ತಲ್ವಾ ಸರ್ ಅದೆಲ್ಲ ಅವ್ರಿಗೆ? ಡಿಕ್ಲೈನ್ ಮಾಡಿದ್ರೆ ನಿಮ್ ಕರ್ಮಕ್ಕೆ ನೀವು ಬೇರೆ ಕೊಡ್ಬೇಕಲ್ಲ ಆರ್ಡರ್. ರಿಜೆಕ್ಟ್ ಮಾಡಿದ್ರೆ ನೀವು ಬೇರೆ ಆರ್ಡರ್ ಕೊಡ್ಬೇಕಲ್ಲ. ಓಕೆ ಸರ್. ಅಂತಂದರೆ ಅವರು ರಿಜೆಕ್ಟ್ ಮಾಡೋಕೆ ಒಂದೇ ಆರ್ಡರ್ ಸರ್ ರಿಜೆಕ್ಟ್ ಮಾಡೋಕ್ಕಾಗೋದು, ಅದಕ್ಕಿಂತ ಜಾಸ್ತಿ ಮಾಡಿದ್ರೆ ಅವ್ರಿಗೆ ಪೆನಾಲ್ಟಿ ಬೀಳುತ್ತೆ. ಅದೇ ಹೇಳ್ತಿರೋದು, ನಮಗೆ ರೈಟ್ಸ್ ಇಲ್ವಾ? ನಮ್ಗೆ ಬೇಕಾಗಿರುವಂತಹ ಅರ್ನಿಂಗ್ಸ್ನ ನಾವು ತಗೊಳ್ಳೋದಿಕ್ಕೆ, ಅಥವಾ ನಮ್ಗೆ ಬೇಕಾಗಿರುವಂಥ ದುಡ್ಡನ್ನು ನಾವು ತಗೊಳ್ಳೋದಿಕ್ಕೆ ನಮ್ಗೆ ರೈಟ್ಸ್ ಇಲ್ವಾ ಅಂತ ನಾನು ಕೇಳ್ತಿರೋದು. ಪೆನಾಲ್ಟಿ ಏನಕ್ಕೆ ಆಗ್ತಿದೆ ರೀ? ಪೆನಾಲ್ಟಿಯನ್ನು ನಾವು ನಿಮಗೆ ಸಾಲ ಕೊಡ್ಲಿಕ್ಕಿದ್ಯಾ, ದುಡ್ಡು ಕೊಡ್ಲಿಕ್ಕಿದ್ಯಾ ನಾವು? ಸರ್ ಅದ್ರಲ್ಲಿ ಒಂದೇ ಮಾತ್ರ ಸರ್ ರಿಜೆಕ್ಟ್ ಮಾಡೋಕೆ ಆಪ್ಷನ್ ಇರೋದು. ಓಕೆನಾ? ಅದಕ್ಕಿಂತ ಜಾಸ್ತಿ ನಾನು ಹೇಳೋದು ಕೇಳಿ. ನಾವು ನಿಮ್ಮ ಹತ್ರ ಸಾಲ ತಗೊಂಡಿದ್ದೀವಾ? ಇಲ್ಲ ತಾನೆ? ಮತ್ತೇನಕ್ಕೆ ನಮ್ಗೆ ರಿಜೆಕ್ಟ್ ಆಪ್ಷನ್ ನಮ್ಗೆ ಇರೋದು? ಅರ್ಥ ಆಯ್ತಾ? ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ, ನಾವು ಅದನ್ನ ತಗೊಳ್ಳೋದು. ನಮ್ಗೆ ಬೇಕಾ ಬೇಡ ಅಂತ ಹೇಳಿ ನಾವು ಡಿಸೈಡ್ ಮಾಡೋದು. ನೀವ್ ಹೆಂಗ್ರಿ ಡಿಸೈಡ್ ಮಾಡ್ತೀರಾ? ಸರ್ ಅದ್ರಲ್ಲಿ ಇರೋದು ನಿಮಗೆ ಡೈಲಿ ದಿನಕ್ಕೆ ಒಂದು ಆರ್ಡರ್ ಅಷ್ಟೇ ಸರ್ ಕ್ಯಾನ್ಸಲ್ ಮಾಡೋಕ್ಕಿರೋದು. ಓಕೆನಾ? ಆಪ್ಷನ್ನು ಅದಕ್ಕೋಸ್ಕರ ಸರ್. ಅದು ನೋಡಿ ಮೇಡಮ್, ನನಗೆ ಪರ್ಟಿಕ್ಯುಲರ್ ಆಗಿ ಇವಾಗ ನಾನು ಮತ್ತೆ ನನ್ನ ಫ್ರೆಂಡ್ ಒಬ್ರು ಇದ್ದಾರೆ ಅಂತ ಇಟ್ಕೊಳ್ಳಿ. ನನಗೆ ಆ ಆರ್ಡರ್ ಅಲ್ಲಿ 18 ರೂಪಾಯಿ ಸಿಗ್ತಿದೆ ಅಂತ ಹೇಳಿದ್ರೆ ನನ್ಗೆ ಅದು ಇಷ್ಟ ಆಗಲ್ಲ ಅಂತ ಹೇಳಿದ ತಕ್ಷಣ ನಾನು ರಿಜೆಕ್ಟ್ ಮಾಡುವಂತ ಆಪ್ಷನ್ ಇದ್ರೆ, ಅವನ್ಗೆ ಅದು ಇಷ್ಟ ಆಗ್ತಿದೆ, ಓಕೆ ನನ್ಗೆ ಪರವಾಗಿಲ್ಲ ಅಂತ ಹೇಳಿದ್ರೆ ಅವ್ನು ತಗೋತಾನೆ. ಹೌದಾ? ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಾನು ಬಿಡ್ತೀನಿ. ಅದು ನನ್ನ ಚಾಯ್ಸ್ ಅಂತ. ಅದು ನಮ್ಮ ಚಾಯ್ಸ್. ಅದಕ್ಕೂ ಪೆನಾಲ್ಟಿ. ದುಡ್ದಿರುವಂತಹ 17 ರೂಪಾಯಿನ ನಿಮ್ಮ ಎದೆಗೆ ತಗೊಂಡು ಬಂದು 8 ರೂಪಾಯಿ 10 ರೂಪಾಯಿ ತಗೊಂಡು ಬಂದು ಹಾಕಿದ್ರೆ ಮತ್ತೇನು ಉಳಿಯುತ್ತೆ? ಬಿಡಿ, ನಿಮ್ಗೆ ಅಷ್ಟೊಂದು ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಹೇಳಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೂಡ ಆಯ್ತು. ರೈಡರ್ಸ್ಗಳು ನೀವು ಟ್ರಬಲ್ ಮೇಕರ್ಸ್ ಅಂತ ಹೇಳಿ ಮೆನ್ಷನ್ ಮಾಡಿ, ಇದೇ ನಿಮ್ಮ ಫ್ಲೀಟ್ ಮ್ಯಾನೇಜರ್ಸ್ಗಳು ಇದೆಯಲ್ಲ, ಟ್ರಬಲ್ ಮೇಕರ್ಸ್ ಅಂತೆ ರೈಡರ್ಸ್ಗಳು. ಟ್ರಬಲ್ ಮೇಕರ್ಸ್ ಅಂತ ಹೇಳಿ ಮೆನ್ಷನ್ ಮಾಡಿ ನೋಟಿಫಿಕೇಶನ್ ಅಲ್ಲಿ ಹಾಕ್ತಾರೆ, ಅಪ್ಡೇಟ್ ಎಲ್ಲ ಹಾಕ್ತಾರೆ. ಟ್ರಬಲ್ ಮೇಕರ್ಸ್ ನಿಮಗೇನಾದ್ರೂ ಇಶ್ಯೂಸ್ ಮಾಡಿದೆ ಅಂತ, ದುಡಿಯೋವರನ್ನೇ ಟ್ರಬಲ್ ಮೇಕರ್ಸ್ ಅಂತ ಹೇಳಿ ನೀವು ಕನ್ಸಿಡರ್ ಮಾಡೋ ಹಾಗಿದ್ರೆ ನಿಮ್ಮನ್ನ ನಮ್ಗೆ ಯಾವುದೇ ರೀತಿಯಲ್ಲಿ ಗೌರವ ಕೊಟ್ಟು ನಮಗೆ ಟ್ರೀಟ್ ಮಾಡ್ಬೇಕು ಅಂತ ಅನ್ಸಲ್ಲ. ರೈಡರ್ಸ್ಗಳಿದ್ರೆ ನಿಮ್ ಜೀವನ ಅಷ್ಟೇ.
ನೀವು ಇವತ್ತು ಕಸ್ಟಮರ್ ಕೇರ್ ಸಪೋರ್ಟಲ್ಲಿ ಏನು ನಿಂತ್ಕೊಂಡು ಮಾತಾಡ್ತಿದ್ದೀರಾ ನೋಡಿ, ಅದು ಕೂಡ ಅಷ್ಟೇ. ರೈಡರ್ಸ್ಗಳಿದ್ರೆ ಮಾತ್ರ. ಕಸ್ಟಮರ್ ಇದ್ರೆ ನೀವು ಹೇಳ್ಬೋದು ಕಸ್ಟಮರ್ ಇದ್ರೆ ಹಾಗೆ ಹೀಗೆ ಅಂತೇಳಿ. ಕಸ್ಟಮರ್ ಅವ್ನಿಗೆ ಬೇಕಾ ಅವ್ನು ತಗೋತಾನೆ, ಇಲ್ಲ ಅಂತ ಹೇಳಿದ್ರೆ ಬಿಡ್ತಾನೆ. ಸ್ವಿಗ್ಗಿ ಅವರು ಒಳ್ಳೇದಾಗ್ಲಿ, ಸ್ವಿಗ್ಗಿ ಅವರು ಒಳ್ಳೆ ಇದು ಮಾಡಲಿ, ಡಿಸ್ಟ್ರಿಬ್ಯೂಟ್ ಮಾಡಲಿ ಅಂತ ಹೇಳಿ ಅವನೇನು ಸುಮ್ಮನೆ ತಗೊಳ್ಳಲ್ಲ, ಸುಮ್ಮನೆ ತಗೊಳ್ಳಲ್ಲ ತಾನೆ. ದೆನ್ ರೈಡರ್ಸ್ಗಳನ್ನ ನೀವು ಈ ಥರ ಟ್ರೀಟ್ ಮಾಡೋದು ಹಾಗಿದ್ರೆ ಏನಕ್ಕೆ ಇದು ಮಾಡಬೇಕು, ಕೆಲಸ ಮಾಡಬೇಕು? ಹಾಗೇನು ಹೇಳ್ತಿದೀವಿ ಮೇಡಮ್, ಹಾಗೇನು ಹೇಳ್ತಿದೀವಿ, ನಿಮ್ಗೆ ಏನಾಗುತ್ತೆ ಅದನ್ನ ಮಾಡ್ಕೊಳ್ಳಿ. ನಾನೊಂದು ಹೇಳೋದು, ನಿಮಗೆ ಏನಾದರೂ ಆಗುತ್ತೆ, ಸಾಧ್ಯ ಇದೆ ಅಂತ ಹೇಳಿದ್ರೆ ಇದನ್ನ ಇಶ್ಯೂನ ಸ್ವಲ್ಪ ತಗೊಂಡೋಗಿ ನಿಮ್ಮ ಸೆಂಟ್ರಲ್ ಟೀಮ್ಗೆ ಮುಟ್ಸಿ ಈ ತರ ಕಷ್ಟಪಡ್ತಿದ್ದಾರೆ ಅಂತ. ಅದನ್ನ ಬಿಟ್ಟು ನೀವು ಕಸ್ಟಮರ್ ಕೇರ್ ಇಂದ ನಮಗ್ ಕಾಲ್ ಮಾಡೋದು, ನಾವು ನಿಮ್ಮ ಹತ್ರ ನಮ್ಮ ಇಶ್ಯೂಸ್ನ ಹೇಳ್ಕೊಳ್ಳೋದು, ಇದೆಲ್ಲ ಒಂದು ಏನು ಹೇಳ್ತೀವಪ್ಪ ಅದಕ್ಕೆ, ಈ ರೀತಿ ಆಗ್ತಾ ಹೋಗುತ್ತೆ ಅಂತ. ನೀವು ನಮ್ಮಿಂದ ಕಾಲ್ ಮಾಡಿ ನಿಮ್ಗೆ ಏನು ಯೂಸ್ ಇಲ್ಲ. ನಾನು ಹೇಳ್ತೀನಿ, ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ, ಮಂಗಳೂರು ಈ ಕಡೆ ಬಿದ್ರ, ಈ ಕಡೆ ಉಡುಪಿ, ಮಣಿಪಾಲ ಈ ಸೈಡಲ್ಲಿ ಇದೀವಲ್ಲ ನಾವು ಸ್ವಿಗ್ಗಿ ರೈಡರ್ಸ್, ಏನೆಲ್ಲ ಈ ತರ ಹೊರಗಡೆಯಿಂದ ಕೆಲಸ ಮಾಡ್ತಿದ್ದಾರೆ, ಇದೇ ರೈಡಿಂಗ್ ಕೆಲಸನ ಮಾಡ್ತಿದ್ದಾರೆ ನೋಡಿ, ಡೆಲಿವರಿ ಬಾಯ್ಸ್ ಆಗಿ ಎಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ. ನಿಮ್ಮಿಂದ ಏನು ಮಾಡೋದಕ್ಕಾಗಲ್ಲ ಇನ್ನು ಮುಂದೆ. ನಾನು ಇದನ್ನೊಂದು ಗ್ಯಾರಂಟಿಯಾಗಿ ಹೇಳ್ತೀನಿ, ಏನು ಮಾಡೋದಕ್ಕಾಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ ಇಲ್ಲಿನ ಫ್ಲೀಟ್ ಮ್ಯಾನೇಜರ್ನ ಒಂದು ತೆಗೆದು ಬೇರೆ ಕಡೆ ಹಾಕಿ, ನಾವು ಅವ್ರನ್ನ ಜಾಬ್ ಕಿತ್ಕೊಳ್ಬೇಕು ಅಂತ ನಾವು ಹೇಳ್ತಿಲ್ಲ, ಅವರಾಗಿ ನಮಗೆ ಮಾನವೀಯತೆ ಇಲ್ಲ ಅಂತ ಹೇಳ್ತಿಲ್ಲ, ಅವರ ಜಾಬನ್ನು ಕಿತ್ಕೊಳ್ಳಿ ಅಂತ ನಾನು ಹೇಳ್ತಿಲ್ಲ. ಅರ್ಥ ಆಯ್ತಾ? ಅವ್ರು ಹೇಳ್ತಾರೆ ನಿಮಗೆ ಆಗುತ್ತೆ ಅಂತ ಹೇಳಿದ್ರೆ ಕೆಲಸ ಮಾಡಿ, ಇಲ್ಲ ಅಂದ್ರೆ ಬಿಟ್ಟು ಹೋಗಿ ಅಂತ. ಯಾರು ಇವರ ಅಪ್ಪರ ಮನೆಯಲ್ಲಿ ನಾವು ಕೆಲಸ ಮಾಡ್ತಿದ್ದೀವ? ಇವ್ರ ಮನೇಲಿ ನಾವು ಕೆಲಸ ಮಾಡ್ತಿದೀವಿ? ಇಲ್ಲ. ನಾವು ಜೀತಕ್ಕೆ ಯಾರ ಮನೆಯಲ್ಲೂ ಇಲ್ಲ, ಯಾರ ಮನೆಯಲ್ಲೂ ಜೀತಕ್ಕಿಲ್ಲ. ಈ ರೀತಿಯಾದಂತಹ ಬಿಹೇವಿಯರ್ನ ಒಂದು ಸಣ್ಣ ಮಾತು ಮೇಡಮ್, ಈ ರೀತಿಯಾದಂತಹ ಬಿಹೇವಿಯರ್ನ ಏನಾದರೂ ನೆಕ್ಸ್ಟ್ ಮಾಡ್ತಾ ಹೋದ್ರೆ ಇದರ ಪೆನಾಲ್ಟಿನ ನೀವು ತಗೊಳ್ಬೇಕಾಗುತ್ತೆ. ಅರ್ಥ ಆಯ್ತಾ? ಸ್ವಿಗ್ಗಿ ಕಂಪ್ನಿ ತಗೋಬೇಕಾಗುತ್ತೆ. ಒಂದು ನಿಮಗೆ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಇದನ್ನೆಲ್ಲ ಒಂಚೂರು ಇಶ್ಯೂಸ್ನ ಸ್ವಲ್ಪ ನೋಡಿ. ನಿಮಗೆ ದುಡ್ಡು ಜೇಬು ತುಂಬಬೇಕು ಅಂತ ಹೇಳಿಂಟಲ್ಲ, ರೈಡರ್ಸ್ ಮೇಲೆ ಪ್ರೆಷರ್ ಹಾಕೋದಲ್ಲ, ರೈಡರ್ಸ್ಗಳಿಗೆ ಏನು ಸಮಸ್ಯೆ ಇದೆ ಅದನ್ನು ಸ್ವಲ್ಪ ಕೇಳುವಂತಹ ಅಟ್ಲೀಸ್ಟ್ ವ್ಯವಧಾನ ಇರಲಿ ನಿಮಗೆ. ಓಕೆ ಸರ್. ಥ್ಯಾಂಕ್ ಯು ಮೇಡಮ್. ಓಕೆ ಸರ್, ಥ್ಯಾಂಕ್ ಯು ಸರ್, ಹ್ಯಾವ್ ಎ ನೈಸ್ ಡೇ.